ಇದೀಗ ಬಂದ ಸುದ್ದಿಯನ್ನು ನೋಡೋಣ. ಶಾಸಕ ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ಅವರ ಮನೆ ಮೇಲೂ ಕೂಡ ಸಿಬಿಐ ದಾಳಿ ನಡೆದಿದೆ. ಕೃಷ್ಣಯ್ಯ ಶೆಟ್ಟಿ ಮಾಲೂರು ಕ್ಷೇತ್ರದ ಶಾಸಕ. ಈಗಾಗಲೇ ಸಿಬಿಐ ಎಫ್ಐಆರ್ ದಾಖಲಿಸಿತ್ತು. ಎಫ್ಐಆರ್ನಲ್ಲಿ ಯಾರೆಲ್ಲ ಹೆಸರುಗಳಿತ್ತು ಅನ್ನೋದನ್ನು ಸುವರ್ಣ ನ್ಯೂಸ್ನಲ್ಲಿ ತಾವು ಗಮನಿಸಿದ್ರಿ. ಯಡಿಯೂರಪ್ಪ ಅವರ ನಿವಾಸದ ಮೇಲೆ ಇವತ್ತು ಬೆಳ್ಳಂಬೆಳಗ್ಗೆ ಸಿಬಿಐ ಮುರ್ಕೊಂಡು ಬಿದ್ದಿದೆ. ಅವರ ಮನೆಯ ಮೇಲೆ ದಾಳಿ ನಡೆಸಿದೆ. ಆ ನಂತರ ಕೃಷ್ಣಯ್ಯ ಶೆಟ್ಟಿ ಸೌತ್ ವೆಸ್ಟ್ ಮೈನಿಂಗ್ ಕಂಪನಿ ಧವಳಗಿರಿ, ಅದರ ಜೊತೆಗೆ ಉದ್ಯಮಿ ಪ್ರವೀಣ್ ಚಂದ್ರ ಅವರ ಮನೆಯ ಮೇಲೂ ಕೂಡ ಸಿಬಿಐ ದಾಳಿ ಮಾಡಿದೆ. ಈಗಾಗಲೇ ಬಿಎಸ್ವೈ ಆಪ್ತ ಸಿದ್ದಲಿಂಗಸ್ವಾಮಿ ನಿವಾಸದ ಮೇಲೂ ದಾಳಿ ಆಗಿರಬಹುದು ಅನ್ನುವ ಶಂಕೆ ವ್ಯಕ್ತವಾಗಿದೆ. ಅದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಸಿಬಿಐ ತಂಡ ಹೀಗೆ ದೊಡ್ಡ ಮಟ್ಟದ ಸಭೆಯನ್ನು ಮೊನ್ನೆ ದೆಹಲಿಯಲ್ಲಿ ನಡೆಸಿತ್ತು. ಆನಂತರ ಪ್ರಮುಖ ಅಧಿಕಾರಿಗಳೆಲ್ಲರೂ ಕೂಡ ಬೆಂಗಳೂರಿಗೆ ಆಗಮಿಸಿದರು. ನಿನ್ನೆ ಸಿಬಿಐ ನ್ಯಾಯಾಲಯದಲ್ಲಿ ಇದಕ್ಕೆ ಬೇಕಾದಂಥ ಪ್ರಕರಣ ಅಂದರೆ ಎಫ್ಐಆರ್ ದಾಖಲಿಸಿ ಬಹುಶಃ ಸಿಬಿಐ ನ್ಯಾಯಾಲಯದಿಂದ ಸರ್ಚ್ ವಾರೆಂಟ್ ಮತ್ತು ದಾಳಿಯ ಎಲ್ಲ ಪರ್ಮಿಷನ್ ಪಡೆದು ಇವತ್ತು ಬೆಳಗಿನ ಜಾವ ಎಲ್ಲರ ಮೇಲೂ ಏಕಕಾಲಕ್ಕೆ ಮುಗಿಬಿದ್ದಿದ್ದಾರೆ. ಈ ಸಂಬಂಧಪಟ್ಟಂತೆ ಮಾತಾಡೋಣ. ನಮ್ಮ ಪ್ರತಿನಿಧಿ ಅಜಿತ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅಜಿತ್, ಇಲ್ಲಿ ಪ್ರಮುಖವಾಗಿ ಎಲ್ಲೆಲ್ಲಿ ದಾಳಿ ನಡೀತಾ ಇದೆ, ಈಗ ಎಷ್ಟು ಅಧಿಕಾರಿಗಳಿದ್ದಾರೆ, ಯಾರ ನೇತೃತ್ವದಲ್ಲಿ ನಡೀತಾ ಇದೆ? ಹಮೀದ್, ನಾನೀಗ ನಿಂತ್ಕೊಂಡಿರುವಂತಹ ಯಡಿಯೂರಪ್ಪನವರ ರೇಸ್ ಕೋರ್ಸ್ ನಿವಾಸದಲ್ಲಿ ಡಿಐಜಿ ಹಿತೇಂದ್ರ ನೇತೃತ್ವದಲ್ಲಿ 6 ಜನ ಅಧಿಕಾರಿಗಳು ಖಾಸಗಿ ಇನ್ನೋವಾ ಕಾರ್ನಲ್ಲಿ ಒಳಗಡೆ ಹೋಗಿದ್ದಾರೆ. ಬೆಳಗಿನ 6:15 ಒಳಗಡೆ ಹೋಗಿದೆ ಈ ಒಂದು ತಂಡ. ಒಳಗಡೆ ಹೋದ ತಕ್ಷಣ ಯಡಿಯೂರಪ್ಪನವರ ನಿವಾಸದಲ್ಲಿದ್ದಂತಹ ಎಲ್ಲ ಸಿಬ್ಬಂದಿಯನ್ನ ಹೊರಗಡೆ ಕಳಿಸಿದ್ರು ಅನ್ನುವಂತಹ ಮಾಹಿತಿ. ಲ್ಯಾಂಡ್ಲೈನ್ ಫೋನ್ಗಳನ್ನು ಎತ್ತಿ ಇಟ್ಟರು ಮತ್ತು ಮೊಬೈಲ್ಗಳನ್ನು ತಮ್ಮ ವಶದಲ್ಲಿ ಇಟ್ಕೊಂಡಿದ್ದಾರೆ. ವಶದಲ್ಲಿ ಇಟ್ಕೊಂಡು ಈ ಒಂದು ಸರ್ಚ್ ಆಪರೇಷನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಹೊರಗಡೆ ಸೆಕ್ಯೂರಿಟಿಗೆ ನಿಂತಹ ಪೊಲೀಸ್ ಅಧಿಕಾರಿಗಳಿಗೆ ಯಾವುದೇ ಪ್ರಭಾವಿ ವ್ಯಕ್ತಿಯನ್ನ ಒಳಗಡೆ ಬಿಡತಕ್ಕದ್ದಲ್ಲ ಅನ್ನುವಂತಹ ಸ್ಪಷ್ಟವಾದಂತಹ ಆದೇಶವನ್ನ ಡಿಐಜಿ ಹಿತೇಂದ್ರ ಮತ್ತು ತಂಡ ಮಾಡಿ ಹೋಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಿದೆ. ಇದನ್ನ ಹೊರತುಪಡಿಸಿದ್ರೆ ರಾಜಾಜಿನಗರದ ಮಾಲೂರು ಶಾಸಕ ಕೃಷ್ಣಯ್ಯ ಶೆಟ್ಟಿ ಅವರ ಮನೆಯ ಮೇಲೆ ಕೂಡ ದಾಳಿ ನಡೆದಿದೆ. ರಾಚೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಕಂಡು ಬಂದಂತಹ ಕೃಷ್ಣಯ್ಯ ಶೆಟ್ಟಿ ಅವರ ಮನೆ ಮೇಲೆ ದಾಳಿ ನಡೆದಿದೆ. ಅದರ ಜೊತೆಗೆ ಶ್ರೀನಗರದಲ್ಲಿ ಉದ್ಯಮಿ ಪ್ರವೀಣ್ ಚಂದ್ರ, ಈಸ್ಟ್ ವೆಸ್ಟ್ ಮೈನಿಂಗ್ ಕಂಪನಿಯ MD ಪ್ರವೀಣ್ ಚಂದ್ರ ಅವರ ನಿವಾಸದ ಮೇಲೆ ದಾಳಿ ನಡೆದಿದೆ. ಯಡಿಯೂರಪ್ಪನವರ ಡಾಲರ್ಸ್ ಕಾಲನಿಯ ನಿವಾಸದ ಮೇಲೆ ದಾಳಿ ನಡೆದಿದೆ. ಅದರ ಜೊತೆಗೆ ಇದನ್ನು ಹೊರತುಪಡಿಸಿದರೆ ಪ್ರೇರಣಾ ಟ್ರಸ್ಟ್ ಮೇಲೆ ದಾಳಿ ನಡೆದಿದೆ ಅನ್ನುವಂತಹ ಮಾಹಿತಿ ಇದೆ. ಇದು ಬೆಂಗಳೂರಿನಲ್ಲಿ ನಡೆದಂತಹ ದಾಳಿಯ ವಿಷಯವಾಯಿತು. ಇನ್ನು ಯಡಿಯೂರಪ್ಪನವರ ಅತ್ಯಾಪ್ತ ಸಹಾಯಕ ಅಂತ ಗುರುತಿಸಲ್ಪಟ್ಟಿರುವಂತಹ ಸಿದ್ದಲಿಂಗಸ್ವಾಮಿ ಅವರ ಮೈಸೂರು ನಿವಾಸದ ಮೇಲೆ ದಾಳಿ ನಡೆದಿರುವಂತಹ ಮಾಹಿತಿ ಈಗಷ್ಟೇ ಬರ್ತಾ ಇದೆ. ಅದರ ಜೊತೆಗೆ ತೋರಣಗಲ್ನಲ್ಲಿ ಜಿಂದಾಲ್ ಕಂಪನಿಯ ಮೇಲೆ ಕೂಡ ದಾಳಿ ನಡೆದಿದೆ. ದಾಳಿ ನಡೆದಿರೋದು ಖಚಿತ ಆಗಿದೆ. ಅಮಿತ್, ಈಗಾಗಲೇ ತನಿಖೆ ಬೆಳಗ್ಗೆನೆ ಮುಂದುವರಿಸಿದೆ. ಒಳಗೆ ಯಾರೆಲ್ಲ ಇದ್ದಾರೆ ಯಡಿಯೂರಪ್ಪನ ಮನೆಯಲ್ಲಿ? ಯಡಿಯೂರಪ್ಪ ಕೂಡ ಗೃಹ ಬಂಧನದಲ್ಲಿ ಇದ್ದಾರೆ, ಈಗ ಒಳಗಿದ್ದಾರೆ. ಅವ್ರ ಜೊತೆ ಬೇರೆ ಯಾರಾದರೂ ಇದ್ದಾರಾ ಆ ಮನೆಯಲ್ಲಿ? ಈಗಷ್ಟೇ ಯಡಿಯೂರಪ್ಪನವರ ಮುಖ್ಯಮಂತ್ರಿಗಳ ಮಾಜಿ ರಾಜಕೀಯ ಕಾರ್ಯದರ್ಶಿ BG ಪುಟ್ಟಸ್ವಾಮಿ ಅವರು ಮಾತ್ರ ಒಳಗಡೆ ಹೋದರು. ಅವರನ್ನು ಹೊರತುಪಡಿಸಿದರೆ ಕೆಲವು ಅಧಿಕಾರಿಗಳು ಒಳಗಡೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅದರ ಜೊತೆಗೆ CBI ದಾಳಿ ನಡೆದಂತಹ ಸಂದರ್ಭದಲ್ಲಿ ಲೆಹರ್ ಸಿಂಗ್ ಅವರು ಇದೇ ಮನೆಯಲ್ಲಿದ್ದರು. ದಾಳಿ ನಂತರ ಅವರು ಇಲ್ಲಿಂದ ಹೊರಗಡೆ ಹೋಗಿದ್ದಾರೆ, ತಮ್ಮ ನಿವಾಸಕ್ಕೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅದನ್ನು ಹೊರತುಪಡಿಸಿದರೆ ಯಡಿಯೂರಪ್ಪನವರ ಜೊತೆಗೆ ಇನ್ಯಾರಿದ್ದಾರೆ ಅನ್ನೋದರ ಬಗ್ಗೆ, ಅಂದರೆ ದಾಳಿಯ ನಂತರ BG ಪುಟ್ಟಸ್ವಾಮಿ ಅವರನ್ನು ಹೊರತುಪಡಿಸಿದರೆ ಮತ್ಯಾವ ರಾಜಕೀಯ ಮುಖಂಡರು ಒಳಗಡೆ ಹೋಗಿಲ್ಲ. ಹಮೀದ್, ಒಳಗಡೆ ಅವರು ಅಕಸ್ಮಾತ್ ಬಂದರೆ ಅವರನ್ನು ನಿವಾಸದೊಳಗೆ ಬಿಟ್ಟುಕೊಳ್ಳಲಾಗೋದಿಲ್ಲ ಅನ್ನೋದು ಕೂಡ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಸದ್ಯಕ್ಕೆ ಯಡಿಯೂರಪ್ಪನವರು ಮಾತ್ರ ಕೈಯಲ್ಲಿ ಒಂದು ಆಂಟಿಸಿಪೇಟರಿ ಬೇಲ್ ಕೂಡ ಇಲ್ಲದೆ ಅಸಹಾಯಕರಾಗಿ CBI ಅಧಿಕಾರಿಗಳ ಎದುರಿಗೆ ಕೂತ್ಕೊಂಡಿದ್ದಾರೆ ಇಲ್ಲಿ ಅಂತ ಹೇಳಬಹುದು. ಹಮೀದ್, ರೈಟ್, ಈಗಾಗಲೇ ಈ ಸರ್ಚ್ ವಾರೆಂಟ್ ತಂದಿರೋ CBI ಅಧಿಕಾರಿಗಳು ಅರೆಸ್ಟ್ ವಾರೆಂಟ್ ಕೂಡ ತಂದಿರಬಹುದು ಅನ್ಸುತ್ತಾ ಅಜಿತ್ ನಿಮಗೆ?
ಇಲ್ಲ ಹಮೀದ್, ಆ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಅರೆಸ್ಟ್ ವಾರೆಂಟ್ ತಂದಿರುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಯಾಕಂದ್ರೆ ನಿನ್ನೆ ಅಷ್ಟೇ FIR ದಾಖಲಾಗಿರುವಂಥದ್ದು. ನಿನ್ನೆ ಸಂಜೆ CBI ವಿಶೇಷ ನ್ಯಾಯಾಲಯ FIR ಅನ್ನ ಅಕ್ಸೆಪ್ಟ್ ಮಾಡಿಕೊಂಡಿದೆ. FIR ಅಕ್ಸೆಪ್ಟ್ ಮಾಡಿಕೊಂಡ ನಂತರ ನ್ಯಾಯಾಧೀಶರು ಸರ್ಚ್ ವಾರೆಂಟ್ ಇಶ್ಯೂ ಮಾಡಬಹುದೇ ಹೊರತು ಇಷ್ಟೊಂದು ಅವಸರದಲ್ಲಿ ಅರೆಸ್ಟ್ ವಾರೆಂಟನ್ನು ಇಶ್ಯೂ ಮಾಡುವಂಥ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರೋದಿಲ್ಲ. ಯಾಕಂದರೆ ಅರೆಸ್ಟ್ ವಾರೆಂಟನ್ನು ನ್ಯಾಯಾಲಯದಿಂದ ಪಡೆದುಕೊಳ್ಳೋದಕ್ಕಿಂತ ಮುಂಚೆ ತನಿಖಾಧಿಕಾರಿ ಆರೋಪಿಯನ್ನು ಬಂಧಿಸಿ ವಿಚಾರಣೆ ಮಾಡುವ ಅವಶ್ಯಕತೆ ಎಷ್ಟರ ಮಟ್ಟಿಗಿದೆ ಅಂತ ನ್ಯಾಯಾಲಯವನ್ನು ಕನ್ವಿನ್ಸ್ ಮಾಡಬೇಕಾಗುತ್ತೆ. ನ್ಯಾಯಾಲಯ ಕನ್ವಿನ್ಸ್ ಆದ ನಂತರ ಅರೆಸ್ಟ್ ವಾರೆಂಟನ್ನು ಇಶ್ಯೂ ಮಾಡುತ್ತೆ. ಆದ್ದರಿಂದ ಇವತ್ತು ದಾಳಿ ನಡೆಸಿರುವಂಥ CBI ಅಧಿಕಾರಿಗಳು ಜೊತೆಗೆ ಅರೆಸ್ಟ್ ವಾರೆಂಟನ್ನು ತಂದಿರುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದೆ. ಅದು ಅಲ್ಲದೆ ಯಡಿಯೂರಪ್ಪನವರಿಗಾಗಲಿ ಅವರ ಪರವಾದಂಥ ವಕೀಲರಿಗಾಗಲಿ ಇನ್ನೂ FIR ಕಾಪಿನೇ ಲಭ್ಯ ಆಗಿಲ್ಲ. ಆಂಟಿಸಿಪೇಟರಿ ಬೇಲ್ ಸಲ್ಲಿಸಬೇಕು ಅಂದರೆ ಅವರ ಕೈಗಿನ್ನೂ FIR ಕಾಪಿ ಬಂದಿಲ್ಲ. ಕೋರ್ಟ್ ಆರಂಭ ಆದ ನಂತರ FIR ಕಾಪಿಯನ್ನು ಪಡೆದುಕೊಂಡು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸುವಂತಹ ಅವಕಾಶ ಈಗ ಯಡಿಯೂರಪ್ಪನವರ ಪರವಾದ ವಕೀಲರಿಗಿದೆ ಹೊರತು ಇದುವರೆಗೂ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆಗಳು ಕೂಡ ಅವರ ಎದುರು ಇಲ್ಲ. ಆದ್ದರಿಂದ ಮೇಲ್ನೋಟಕ್ಕೆ ಅಂದರೆ ಕೋರ್ಟಿನ ಪ್ರೊಸೀಜರ್ಗಳನ್ನು ಹತ್ತಿರದಿಂದ ಗಮನಿಸಿದವರಿಗೆ ಇವತ್ತು ದಾಳಿ ನಡೆಸಿರುವಂತಹ CBI ಅಧಿಕಾರಿಗಳು ಅರೆಸ್ಟ್ ವಾರೆಂಟ್ ಹಿಡ್ಕೊಂಡು ಬಂದಿರುವಂತಹ ಸಾಧ್ಯತೆಗಳು ತುಂಬ ಕಡಿಮೆ ಅನಿಸ್ತಾ ಇದೆ ಹಮೀದ್. ಬಹುಶಃ CBI ಥ್ಯಾಂಕ್ ಯು ಅಜಿತ್, ನಿಮ್ಮ ಜೊತೆ ಮಾತಾಡ್ತೀನಿ. CBI ಅವರ ಯಾವುದೇ ತನಿಖೆ ಮತ್ತು ಅವರ ಯಾವ ಹೆಜ್ಜೆಗಳನ್ನು ಕೂಡ ಗುರುಸೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಅವರು ಕೇವಲ ಸರ್ಚ್ ವಾರೆಂಟ್ ಅಷ್ಟೇ ತಂದಿದ್ದಾರೋ ಅರೆಸ್ಟ್ ವಾರೆಂಟ್ ತಂದಿರೋ ಗೊತ್ತಿಲ್ಲ. ಈಗಾಗಲೇ ಯಡಿಯೂರಪ್ಪ ಪ್ರಭಾವಿ ವ್ಯಕ್ತಿ ಆಗಿರೋದ್ರಿಂದ ಅವರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸ್ತಾರೋ ಅಥವಾ ಅವರನ್ನು ಹಾಗೆ ದಾಖಲೆ